ಎಲ್ಲರಿಗೂ ನಮಸ್ಕಾರ. ನಾನು ಧಾರವಾಡದ ಮೇರು IAS ಆ್ಯಂಡ್ KS ಸ್ಟಡಿ ಸೆಂಟರಿನ ಅರ್ಥಶಾಸ್ತ್ರದ ಉಪನ್ಯಾಸಕ ಪ್ರಾಣೇಶ್ ರಾಠೋಡ್. ಇವತ್ತಿನ ವಿಡಿಯೋದಲ್ಲಿ IAS ಪ್ರಿಲಿಮ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡೋದಕ್ಕೆ ನಿಮ್ಮ ಮುಂದೆ ಇದ್ದೀನಿ. ಸೊ IAS ಪ್ರಿಲಿಮ್ಸಲ್ಲಿ ಏನಿರುತ್ತೆ, ಯಾವ ರೀತಿ ಪ್ಯಾಟರ್ನ್ ಇರುತ್ತೆ, ಹಾಗೆ ಏನೇನು ರಿಸೋರ್ಸಸ್ಗಳನ್ನು ನಾವು ಕಲೆಕ್ಟ್ ಮಾಡ್ಕೋಬೇಕು, ಹಾಗೆ ಏನೇನು ಓದಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ IAS ಅಂದ ತಕ್ಷಣ ನಮಗೆ ಆಲ್ಮೋಸ್ಟ್ ಆಲ್ ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಬಹಳ ಟಫ್ ಇದೆ ಅಥವಾ ನಾಲೆಜ್ ಇದ್ದರೂ ನಾವು ಇದನ್ನು ಮಾಡೋದಕ್ಕಾಗಲ್ಲ ಅನ್ನೋ ರೇಂಜಲ್ಲಿ ಫೀಲ್ ಆಗ್ತಿರ್ತಾರೆ. ಸೊ ಆ ರೀತಿ ಭಯಪಡೋ ಅವಶ್ಯಕತೆ ಏನೂ ಇಲ್ಲ. ಯಾಕೆ ಅಂತಂದರೆ IAS ಪ್ರಿಲಿಮ್ಸ್ ಅನ್ನೋದು ನಿಮಗೆ ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಆಗಿರೋದ್ರಿಂದ ಇದರಲ್ಲಿ ಹೆಚ್ಚಾಗಿ ನಾವು ಇದರ ಮೆರಿಟ್ ಅಥವಾ ಇದರಲ್ಲಿ ಬಂದಿರುವಂಥ ಸ್ಕೋರ್ಗಳು ನಮಗೆ ಮೇನ್ಸಲ್ಲಿ ಅಥವಾ ನಮ್ಮ ಮೆರಿಟ್ ಲಿಸ್ಟಲ್ಲಿ ಕ್ಯಾಲ್ಕುಲೇಟ್ ಆಗೋದಿಲ್ಲ. ಸೊ ಹಾಗಾಗಿ ಇದು ಪ್ರಿಲಿಮ್ಸ್ ಪೇಪರ್ ನಿಮಗೆ ಎಲಿಜಿಬಲ್ ಪೇಪರ್ ಆಗಿರೋದ್ರಿಂದ ಇಂಗ್ಲೀಷ್ ನಾಲೆಜ್ ಇದ್ದರೆ ಸಾಕು ನಮಗೆ. ಯಾಕಂತಂದರೆ ಕ್ವಶನ್ ಪೇಪರ್ ಇಲ್ಲಿ ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಮಾತ್ರ ಇರುತ್ತೆ, ಕ್ವಶನ್ ಪೇಪರ್ ಕನ್ನಡದಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ನಮಗೆ ಇಂಗ್ಲೀಷ್ ನಾಲೆಜ್ ಇತ್ತು ಅಂತಂದರೆ ಅಥವಾ ಹಿಂದಿ ನಾಲೆಜ್ ಇತ್ತು ಅಂತಂದರೆ ಅದರ ಅರ್ಥ ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಕ್ವಶನನ್ನು ಓದಿ ಅರ್ಥ ಮಾಡ್ಕೊಳ್ಳುವಂಥ ಎಬಿಲಿಟಿ ಇತ್ತು ಅಂತಂದರೆ ನಾವು IAS ಪ್ರಿಲಿಮ್ಸನ್ನು ಪಾಸ್ ಮಾಡ್ಬೋದು. ಸೊ ಅಷ್ಟಾದರೆ ಮತ್ತೆ ಮೇನ್ಸಲ್ಲಿ ನಾವು ಕನ್ನಡದಲ್ಲಿ ಬರೆಯೋ ಅವಕಾಶ ಇದೆ. ಸೊ ಹಾಗಾಗಿ ಇದರಲ್ಲಿ ನಾವು ಹೆಚ್ಚಾಗಿ IAS ಪೇಪರಲ್ಲಿ ಏನೇನು ಬರುತ್ತೆ, ಸೊ ಯಾವ ರೀತಿ ನಾವು ಕ್ರ್ಯಾಕ್ ಮಾಡ್ಬೋದು, ಏನೇನು ರಿಸೋರ್ಸಸ್ಗಳನ್ನು ಓದಬೇಕು. ಸೊ IAS ಪ್ರಿಲಿಮ್ಸಲ್ಲಿ 2 ಪೇಪರ್ಗಳಿರ್ತವೆ, ಪೇಪರ್ 1 ಹಾಗೆ ಪೇಪರ್ 2. ಸೊ ಫಸ್ಟ್ ಪೇಪರಲ್ಲಿ ಏನಿರುತ್ತೆ, ಸೊ ಒಟ್ಟಾರೆಯಾಗಿ ಪ್ರಿಲಿಮ್ಸ್ ಪೇಪರ್ 1 ನಿಮಗೆ 2 ತಾಸಿನ ಪೇಪರ್ ಇರುತ್ತೆ. ಒಟ್ಟು 200 ಅಂಕಗಳಿರ್ತವೆ. ಒಂದು ಕರೆಕ್ಟ್ ಆನ್ಸರಿಗೆ 2 ಮಾರ್ಕ್ಸ್ಗಳು ಸಿಗ್ತವೆ. ಹಾಗೆ ಒಂದು ರಾಂಗ್ ಆನ್ಸರಿಗೆ 0.66 ಮಾರ್ಕ್ಸ್ ಹೋಗುತ್ತೆ, ನೆಗೆಟಿವ್ ಆಗುತ್ತೆ. ಸೊ ಹಾಗಾಗಿ ಇದರಲ್ಲಿ ನಾವು ಅತಿ ಹೆಚ್ಚು ಗಮನ ಕೊಡಬೇಕಾಗಿರೋದು ಪೇಪರ್ 1ನಲ್ಲಿ. ಯಾಕೆ ಅಂತಂದರೆ ಪೇಪರ್ 2 ಜಸ್ಟ್ ಕ್ವಾಲಿಫೈ ಪೇಪರ್ ಇರುತ್ತೆ. ಪೇಪರ್ 2 ಅಲ್ಲಿ ನಾವು ಇನ್ನೊಂದು 10 ನಿಮಿಷದ ನಂತರ ಡಿಸ್ಕಸ್ ಮಾಡ್ತೀವಿ. ಸೊ ಪೇಪರ್ 1ರಲ್ಲಿ ಕರೆಕ್ಟ್ ಆದರೆ 2 ಮಾರ್ಕ್ಸ್, ರಾಂಗ್ ಆದರೆ 0.66 ಮಾರ್ಕ್ಸ್. ಸೊ ನಮ್ಮ ಟೋಟಲ್ IAS ಪ್ರಿಲಿಮ್ಸ್ ಕ್ರ್ಯಾಕ್ ಮಾಡಬೇಕು ಅಂತಂದರೆ ಪೇಪರ್ 1 ಬಹುಮುಖ್ಯ ಪಾತ್ರ ನಿರ್ವಹಿಸುತ್ತೆ. ಸೊ ಹಾಗಾಗಿ ಈ ಪೇಪರ್ 1ರಲ್ಲಿ ಏನೇನು ರಿಸೋರ್ಸಸ್ಗಳನ್ನು ಕಲೆಕ್ಟ್ ಮಾಡಬೇಕು ನಾವು. ಸೊ ಪೇಪರ್ 1ರಲ್ಲಿ ನಮಗೆ ಮುಖ್ಯವಾಗಿ ಹಿಸ್ಟ್ರಿ, ಪೇಪರ್ 1ರಲ್ಲಿ ಅತಿ ಮುಖ್ಯವಾಗಿ ನಮಗೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ, ಎಕಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್. ಸೊ ಇಷ್ಟು ಸಬ್ಜೆಕ್ಟ್ಸ್ ನಮಗೆ ಬಹಳ ಮುಖ್ಯವಾಗುತ್ತೆ. ಸೊ ಹಾಗಿದ್ರೆ ಏನನ್ನು ಓದಬೇಕು? ಸೊ ಹಿಸ್ಟ್ರಿಯಲ್ಲಿ ಸೊ ಈ ಎಲ್ಲ ಸಬ್ಜೆಕ್ಟ್ಸ್ಗಿಂತ ಮುಂಚೆ ನಮಗೆ NCERT ಟೆಕ್ಸ್ಟ್ ಬುಕ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಬಿಫೋರ್ ಗೋಯಿಂಗ್ ಟು ದ ಪ್ರಿಲಿಮ್ಸ್ ನಾವು ಅಥವಾ ಬಿಫೋರ್ ಗೋಯಿಂಗ್ ಟು ದ ಸ್ಟ್ಯಾಂಡರ್ಡ್ ಆಥರ್ಸ್ ನಾವು ಈ NCERT ಬುಕ್ಸ್ಗಳನ್ನು ಓದಬೇಕಾಗತ್ತೆ. ಸೊ ಆ ಸಬ್ಜೆಕ್ಟ್ಸ್ ಯಾವ್ಯಾವು, ಸೊ NCERTಯಲ್ಲಿನೂ ನಾವು ಏನನ್ನು ಫೋಕಸ್ ಮಾಡಬೇಕು, ಯಾವ್ಯಾವ ಟೆಕ್ಸ್ಟ್ ಬುಕ್ಸ್ಗಳನ್ನು ಓದಬೇಕು ಅನ್ನೋದನ್ನು ಬ್ರೀಫ್ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಹಿಸ್ಟ್ರಿಯಲ್ಲಿ NCERT ನಿಮಗೆ ಆ್ಯಸ್ ಎ ಆಸ್ಪಿರೆಂಟ್ NCERTಯಲ್ಲಿ 11th NCERT ಹಾಗೆ 12th NCERT ಬುಕ್ಸನ್ನು ಓದಬೇಕು. ಸೊ ಒಂದ್ಸರಿ NCERT ಬುಕ್ಸ್ಗಳು ಓದಿದರೆ ಅಂದರೆ ಇದು ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಯುವರ್ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ದ ಪ್ರಿಲಿಮ್ಸ್ ಎಕ್ಸಾಮ್ ಅಥವಾ IAS ಎಕ್ಸಾಮ್. ಒಂದು IAS ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೇಕಾದ್ರೆ ಇವು ಪಿಲ್ಲರ್ಸ್ಗಳಾಗ್ತವೆ, ಬೇಸಿಕ್ ಪಿಲ್ಲರ್ಸ್ ಆಗ್ತವೆ. ಸೊ ಹಾಗಾಗಿ ಹಿಸ್ಟ್ರಿ ಓದೋಕ್ಕಿಂತ ಮುಂಚೆ, ಸ್ಟ್ಯಾಂಡರ್ಡ್ ಆಥರ್ ಓದೋಕ್ಕಿಂತ ಮುಂಚೆ 11th ಮತ್ತು 12th NCERT ಬುಕ್ಸ್ಗಳನ್ನು ಓದಿದ ನಂತರ ನೀವು ಮಾಡರ್ನ್ ಇಂಡಿಯಾಕ್ಕೆ ಸ್ಪೆಕ್ಟ್ರಮ್ ಬುಕ್, ಆನ್ಸಿಯಂಟ್ ಆ್ಯಂಡ್ ಮಿಡಿವಲ್ ಇಂಡಿಯಾಕ್ಕೆ ಪೂನಮ್ ದಲಾಲ್ ದಾಹಿಯಾ, ಈ 2 ಟೆಕ್ಸ್ಟ್ ಬುಕ್ಸ್ಗಳನ್ನು ಓದಿದರೆ ಹಿಸ್ಟ್ರಿ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ಇದರ ನಂತರ ಮತ್ತೆ ಇದರಲ್ಲಿ ಹಿಸ್ಟ್ರಿಯಲ್ಲಿ ಇನ್ನೊಂದು ಪಾರ್ಟ್ ಬರುತ್ತೆ, ಆರ್ಟ್ ಆ್ಯಂಡ್ ಕಲ್ಚರ್. ಈ ಆರ್ಟ್ ಆ್ಯಂಡ್ ಕಲ್ಚರ್ ಬುಕ್ ಇದರಲ್ಲಿ ಸ್ಟ್ಯಾಂಡರ್ಡ್ ಬುಕ್ ನಮಗೆ ನಿತಿನ್ ಸಿಂಘಾನಿಯಾ ಇದೆ. ಈ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಕರೆಂಟ್ ಇವೆಂಟ್ಸಲ್ಲಿ ಏನು ಟಾಪಿಕ್ಸ್ಗಳು ಬಂದಿದ್ದಾವೋ, ಏನು ಇಶ್ಯೂಸ್ಗಳು ಬಂದಿದ್ದಾವೋ, ಯಾವ ಇಶ್ಯೂಸ್ ರೈಸ್ ಆಗಿದ್ದಾವೋ ಆ ಪ್ರೀವಿಯಸ್ 1 year ಅಥವಾ 15 months ಒಳಗಡೆ ಬಂದಿರುವಂಥ
ಆರ್ಟ್ ಆ್ಯಂಡ್ ಕಲ್ಚರ್ ರಿಲೇಟೆಡ್ ಇಶ್ಯೂಸ್ಗಳು ಏನು ಬಂದಿದ್ದಾವೆ ಆ ಇಶ್ಯೂಸ್ ಮೇಲೆ ನಿತಿನ್ ಸಿಂಘಾನಿಯ ಸೆಲೆಕ್ಟೆಡ್ ಟಾಪಿಕ್ಸನ್ನು ನಾವು ಓದಿಬಿಟ್ರೆ ಹಿಸ್ಟ್ರಿ ಪಾರ್ಟ್ ಮುಗಿದೋಗುತ್ತೆ. ಸೊ ಇಷ್ಟು 3ರಿಂದ 4 ಟೆಕ್ಸ್ಟ್ ಬುಕ್ಸ್ಗಳನ್ನು ಓದಿಬಿಟ್ರೆ ಸೊ ಹಿಸ್ಟ್ರಿ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ಬಟ್ ಇದು ಆರ್ಟ್ ಆ್ಯಂಡ್ ಕಲ್ಚರ್ ನಿತಿನ್ ಸಿಂಘಾನಿಯ ಓದೋದಕ್ಕಿಂತ ಮುಂಚೆ 11th NCERT ಬುಕ್ ಇದೆ. ಇದನ್ನು ನಾವು ರೆಡ್ ಬುಕ್ ಅಂತ ಹೇಳ್ತೀವಿ. 11th NCERT ರೆಡ್ ಬುಕ್ ಇದೆ. ಆ NCERT ಬುಕ್ಕನ್ನು ಓದಿದ ನಂತರ ನೀವು ನಿತಿನ್ ಸಿಂಘಾನಿಯ ಓದಿದರೆ ನಿಮ್ಮ ಕಂಪ್ಲೀಟ್ ಹಿಸ್ಟ್ರಿ ಪಾರ್ಟ್ ಮುಗಿದು ಹೋಗುತ್ತೆ. ಸೊ ಇದು ಹಿಸ್ಟ್ರಿ ಸಿಲೆಬಸ್ ಆಯಿತು. ಸೊ ನೆಕ್ಸ್ಟ್ ಜಿಯೋಗ್ರಫಿಗೆ ಏನು ಓದಬೇಕು? ಸೊ ಜಿಯೋಗ್ರಫಿಯಲ್ಲಿ ನಾವು ಹೆಚ್ಚಾಗಿ ಮ್ಯಾಪಿಂಗ್ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ತಿರ್ತಾರೆ. ಸೊ ಹಾಗಾಗಿ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಒಳಗೆ ಇದನ್ನು ಕರೆಂಟ್ ಇವೆಂಟ್ಸ್ ಬೇಸ್ ಮೇಲೆ ತೆಗಿತಾರೆ. ನಿಮ್ಮ ಡೈಲಿ ನ್ಯೂಸ್ ಪೇಪರ್ ಏನಿರುತ್ತೆ, ನ್ಯೂಸ್ ಪೇಪರ್ಸ್ ಬೇಸಸ್ ಮೇಲೆ ಯಾವ ಇಶ್ಯೂಸ್ಗಳು ಬಂದಿರ್ತಾವೆ ಅದ್ರ ಬೇಸಸ್ ಮೇಲೆ ಜಿಯೋಗ್ರಫಿ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಕೇಳ್ತಿರ್ತಾರೆ. ಸೊ ಇದಕ್ಕೆ ಮತ್ತೆ ರೆಫರೆನ್ಸಸ್ ಏನು? ಸೊ ಹಾಗಿದ್ದಾಗ ರೆಫರೆನ್ಸಸ್ ನಮಗೆ 11th ಮತ್ತು 12th NCERT ಬುಕ್ಸ್ಗಳಿದ್ದಾವೆ. ಸೊ ಇಲ್ಲಿ 11th ಮತ್ತು 12th NCERT ನಿಮಗೆ ಬೇಸಿಕ್ಸ್ ಬುಕ್ಸ್ಗಳು. ಇವು ಅರ್ಥ ಆಗಂಗಿತ್ತು ಅಂತಂದರೆ ಅಥವಾ ಒಬ್ಬ ಆಸ್ಪಿರೆಂಟಿಗೆ ಅರ್ಥ ಆಯಿತು ಅಂತಂದರೆ ನೋ ನೀಡ್ ಟು ವರಿ ಅಬೌಟ್ ದ ಸ್ಟ್ಯಾಂಡರ್ಡ್ ಬುಕ್ಸ್. ಬಟ್ ಇದೇ ಅರ್ಥ ಆಗ್ತಿಲ್ಲ ನಮಗೆ ಅಂತಂದಾಗ ಸೊ ಅವಾಗ ನೀವು 6th ಇಂದ ಹಿಡಿದು 10th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಬುಕ್ಸ್ಗಳನ್ನು ಓದಬೇಕಾಗತ್ತೆ. ಸೊ ಅದು ಸಹ NCERT ಬುಕ್ಸ್ಗಳು. ಸೊ 6th to 10th ಸ್ಟ್ಯಾಂಡರ್ಡ್ NCERT ಬುಕ್ಸ್ಗಳನ್ನು ಓದಿದ ನಂತರ ನೀವು 11th 12th ಓದಿಬಿಟ್ರೆ ಜಿಯೋಗ್ರಫಿಗೆ ಇಷ್ಟೇ ಸಾಕಾಗುತ್ತೆ. ಸೊ ಇದಕ್ಕಿಂತ ಹೆಚ್ಚಾಗಿ ನಾವು ಓದುವಂಥ ಅವಶ್ಯಕತೆ ಇಲ್ಲ. ಇನ್ನೂ ಒಂದು ರೆಫರೆನ್ಸಿಗೆ ಅಂತಂದರೆ GC ಲಿಯಾಂಗ್ ಬುಕ್ ಇದೆ. ಇದು ಓನ್ಲಿ ಫಾರ್ ರೆಫರೆನ್ಸಸ್. ಕೆಲವೊಂದಿಷ್ಟು ಕ್ವಶನ್ಸ್ಗಳು ಡೈರೆಕ್ಟಾಗಿ GC ಲಿಯಾಂಗ್ ಬುಕ್ಕಿಂದ ಕಟ್ ಆ್ಯಂಡ್ ಪೇಸ್ಟ್ ಹಾಕಿರ್ತವೆ. ಸೊ ಹಾಗಾಗಿ ಸೊ ಈ 3ರಿಂದ 4 ಟೆಕ್ಸ್ಟ್ ಬುಕ್ಸ್ಗಳನ್ನು ನಾವು ರೆಫರ್ ಮಾಡಿಬಿಟ್ರೆ ಜಿಯೋಗ್ರಫಿ ಕಂಪ್ಲೀಟ್ ಆಗುತ್ತೆ. ಸೊ ಅದೇ ರೀತಿ ಪಾಲಿಟಿ ಒಳಗಡೆ ಪಾಲಿಟಿ ಒಳಗಡೆ 11th ಸ್ಟ್ಯಾಂಡರ್ಡ್ NCERT ಬುಕ್ ಇದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಟ್ ವರ್ಕ್ ಎಂಬ ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ ಇದೆ. ಸೊ ಈ 11th NCERT ಒಂದು ಬಾರಿ ಓದಿದ ಮೇಲೆ ಅರ್ಥ ಆದ ನಂತರ ನೀವು ಡೈರೆಕ್ಟಾಗಿ M ಲಕ್ಷ್ಮೀಕಾಂತ್ ಬುಕ್ ಓದಿದ್ರೆ ಸಾಕಾಗತ್ತೆ. ಸೊ ಈ ಎರಡೇ ಟೆಕ್ಸ್ಟ್ ಬುಕ್ಗಳನ್ನು ಥರೋವಾಗಿ ಪ್ರಿಪೇರ್ ಆದರೆ ಪಾಲಿಟಿಗೆ ನಮಗೆ ಪ್ರಿಲಿಮ್ಸ್ ಬೇಸ್ಡ್ ಕ್ವಶನ್ಸ್ ಎಲ್ಲವೂ ಕವರ್ ಆಗುತ್ತೆ. ಸೊ ನೆಕ್ಸ್ಟ್ ಎಕಾನಮಿಗೆ 11th ಮತ್ತು 12th NCERT ಬುಕ್ಸ್ಗಳು. ಈ ಎರಡು ಟೆಕ್ಸ್ಟ್ ಬುಕ್ಗಳನ್ನು ನಾವು ಥರೋವಾಗಿ ಪ್ರಿಪೇರ್ ಆದರೆ ಎಕನಾಮಿ ಮುಗಿಯುತ್ತೆ. ಸೊ ಹಾಗಿದ್ದಾಗ 11th ಅಲ್ಲಿ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಬುಕ್ ಇದೆ. ಸೊ ಅದೇ ರೀತಿ 12th NCERT ಒಳಗಡೆ 2 ಬರ್ತವೆ, ಒಂದು ಮೈಕ್ರೋ ಎಕನಾಮಿಕ್ಸ್, ಇನ್ನೊಂದು ಮ್ಯಾಕ್ರೋ ಎಕನಾಮಿಕ್ಸ್. ಸೊ ನಾವು ಇಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಹೆಚ್ಚಾಗಿ ಕೇಳ್ತಿರುವಂಥ ಕ್ವಶನ್ಸ್ ಆಗಿರ್ತವೆ. ಸೊ ಹಾಗಾಗಿ ಮೈಕ್ರೋ ಎಕನಾಮಿಕ್ಸ್ ಕಂಪ್ಲೀಟ್ಲಿ ಥಿಯರಿಟಿಕಲ್ ಇರೋದ್ರಿಂದ ಅಥವಾ ಅದರಲ್ಲಿ ಜಾಸ್ತಿ ಕ್ಯಾಲ್ಕುಲೇಷನ್ ಪಾರ್ಟ್ ಬರ್ತಿರೋದ್ರಿಂದ ಸೊ ಅದು ನಮಗೆ ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ. ಹಾಗಾಗಿ ಎಕನಾಮಿಯಲ್ಲಿ 11th ಇಂದ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಹಾಗೆ 12th ಇಂದ ಮ್ಯಾಕ್ರೋ ಎಕನಾಮಿಕ್ಸ್ ಸಬ್ಜೆಕ್ಟನ್ನು ನಾವು ಓದಿಬಿಟ್ರೆ ಆ ಎರಡು ಟೆಕ್ಸ್ಟ್ ಬುಕ್ಗಳನ್ನು ಕಂಪ್ಲೀಟ್ ಆಗಿ ಪ್ರಿಪೇರ್ ಆದರೆ ಎಕನಾಮಿ ಬೇಸಿಕ್ ನಾಲೆಜ್ ಗೊತ್ತಾಗುತ್ತೆ. ಸೊ ನಂತರ ನಮಗೆ ಸಂಜೀವ್ ವರ್ಮಾ ಅನ್ನೋ ಒಂದು ಬುಕ್ ಇದೆ. ಸೊ ಇದೊಂದು ಟೆಕ್ಸ್ಟ್ ಬುಕ್ಕನ್ನು ನಾವು ರೆಫರ್ ಮಾಡಿದರೆ ಸೊ ಕಂಪ್ಲೀಟ್ ಎಕನಾಮಿ ನಾಲೆಜ್ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇದ್ರ ಜೊತೆಗೆ ಪ್ರಿಲಿಮ್ಸಿಗೆ ಅತಿ ಹೆಚ್ಚಾಗಿ ಎಕನಾಮಿ ಬೇಸ್ಡ್ ಮೇಲೆ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ಮೇಲೆ ಕೇಳ್ತಿರ್ತಾರೆ. ಸೊ ಯಾಕಂತಂದರೆ ಎಕನಾಮಿ ಸಬ್ಜೆಕ್ಟ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಕರೆಂಟ್ ಇಶ್ಯೂಸು ಅಥವಾ ಡೈನಾಮಿಕ್ ಟಾಪಿಕ್ ಆಗಿರೋದ್ರಿಂದ ಆಯಾ ವರ್ಷದ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆಯಲ್ಲಿ ಏನೇನು ಕಾನ್ಸೆಪ್ಟ್ಸ್ಗಳು ರಿಲೀಸ್ ಮಾಡಿರುತ್ತೋ ಸರ್ಕಾರ ಅದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳಾಗಿರ್ತವೆ. ಸೊ ಅಷ್ಟರಿಂದನೇ ಎಲ್ಲ ಎಕನಾಮಿಕ್ ಕ್ವಶನ್ಸು ಡೀಲ್ ಆಗ್ತಿರುತ್ತೆ. ಸೊ ಒಂದು ಬಾರಿ ಇದು ಮುಗಿದ ಮೇಲೆ ನಂತರ ಎಕಾಲಜಿಯಲ್ಲಿ ಶಂಕರ್ IAS ಅಂತ ಒಂದು ಬುಕ್ ಇದೆ. ಈ ಒಂದೇ ಬುಕ್ಕನ್ನು ನಾವು ಥರೋವಾಗಿ ಪ್ರಿಪೇರ್ ಆದರೆ ಎಕಾಲಜಿನೂ ಕಂಪ್ಲೀಟ್ ಆಗುತ್ತೆ. ಸೊ ಹಾಗೇನೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಮತ್ತೆ ಈ ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಂಪ್ಲೀಟ್ಲಿ ರಿಲೇಟೆಡ್ ಟು ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಸೊ ಆಗ್ಲಿಂದ ನಾವು ಕರೆಂಟ್ ಅಫೇರ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಹಾಗಿದ್ದಾಗ ಕರೆಂಟ್ ಅಫೇರ್ಸಲ್ಲಿ ಏನು ಓದಬೇಕು ನಾವು? ಸೊ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಇದರಲ್ಲಿ ನಾವು ಹೆಚ್ಚಾಗಿ ದ ಹಿಂದೂ ನ್ಯೂಸ್ ಪೇಪರನ್ನು ಪ್ರಿಫರ್ ಮಾಡಬೇಕಾಗತ್ತೆ. ಈ ಹಿಂದೂ ನ್ಯೂಸ್ ಪೇಪರ್ ಓದಿದ ನಂತರ ನಿಮಗೆ ಟೈಮ್ ಸಿಕ್ಕರೆ ಇಂಡಿಯನ್ ಎಕ್ಸ್ಪ್ರೆಸ್ ಈ ನ್ಯೂಸ್ ಪೇಪರ್ನು ನೀವು ರೆಫರ್ ಮಾಡ್ಬೋದು. ಸೊ ಈ ಎರಡು ನ್ಯೂಸ್ ಪೇಪರ್ಗಳಿಂದ ಅತಿ ಹೆಚ್ಚಾಗಿ UPSC ಪ್ರಿಲಿಮ್ಸ್ ಕ್ವಶನ್ಸ್ ಕೇಳ್ತಿರ್ತಾರೆ. ಸೊ ಹಾಗಾಗಿ ಅಟ್ಲೀಸ್ಟ್ ಆ್ಯಸ್ ಎ UPSC ಆಸ್ಪಿರೆಂಟ್ ದ ಹಿಂದೂ ನ್ಯೂಸ್ ಪೇಪರ್ ಮಸ್ಟ್ ಆ್ಯಂಡ್ ಶುಡ್ ಓದಲೇಬೇಕು. ಅದರಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ನಾವು ಕರೆಂಟ್ ಅಫೇರ್ಸ್ ಅಂತಂದಾಗ ಸಂಡೇ
ದ ಹಿಂದೂ ನ್ಯೂಸ್ ಪೇಪರ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರುತ್ತೆ. ಸೊ ಹಾಗಾಗಿ ಸಂಡೇ ನ್ಯೂಸ್ ಪೇಪರ್ ಬಿಟ್ಟು ಬಿಡದೆ ನಾವು ಟೆಕ್ನಾಲಜಿ ಬೇಸ್ಡ್ ಕ್ವಶನ್ಸ್ ಕವರ್ ಮಾಡಿರ್ತಾನೆ, ಟೆಕ್ನಾಲಜಿ ಇಶ್ಯೂಸ್ ಕವರ್ ಮಾಡ್ತಿರೋದ್ರಿಂದ ಸಂಡೇ ಓದಬೇಕಾಗುತ್ತೆ. ಸೊ ರಿಮೈನಿಂಗ್ 6 ಸ್ಟೇಜಲ್ಲಿ ಹೆಚ್ಚಾಗಿ ಅವನು ಎಕಾನಮಿ, ಪಾಲಿಟಿ, ಜಿಯೋಗ್ರಫಿ, ಎಕಾಲಜಿ ಈ ಇನ್ನಿತರ ಸಬ್ಜೆಕ್ಟ್ಸ್ಗಳ ಮೇಲೆ ಕೆಲವೊಂದಿಷ್ಟು ಇಶ್ಯೂಸ್ಗಳನ್ನು ಕೊಟ್ಟಿರ್ತಾನೆ. ಆ ಇಶ್ಯೂಸ್ಗಳನ್ನು ಇಟ್ಕೊಂಡು ಕ್ವಶನ್ ಪೇಪರ್ ಸೆಟ್ ಆಗ್ತಿರುತ್ತೆ. ಸೊ ಹಾಗಾಗಿ ಹಿಂದೂ ನ್ಯೂಸ್ ಪೇಪರ್ ಟೈಮ್ ಸಿಕ್ಕರೆ ಇಂಡಿಯನ್ ಎಕ್ಸ್ಪ್ರೆಸ್ಸು ಓದಿದ್ರೆ ಸೊ ಆಲ್ಮೋಸ್ಟ್ ಕರೆಂಟ್ ಇವೆಂಟ್ಸ್ ಕವರ್ ಆಗುತ್ತೆ. ಸೊ ಇಷ್ಟು ಪೇಪರ್ ಒನ್ನಲ್ಲಿ ಇಷ್ಟು ಸಬ್ಜೆಕ್ಟ್ಸು ಅಥವಾ ಇಷ್ಟು ನಾವು ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನು ಪ್ರಿಪೇರ್ ಆದರೆ ಪೇಪರ್ 1 ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾದರೆ ಇದಕ್ಕೆ ಮೆರಿಟ್ ಏನು ಬೇಕು, ಸೊ ಏನು ಎಲಿಜಿಬಿಲಿಟಿ ಇದೆ? ಸೊ ಪೇಪರ್ 1ನಲ್ಲಿ ಆಲ್ರೆಡಿ ಹೇಳಿದಿರುವ ಹಾಗೆ 200 ಮಾರ್ಕ್ಸ್ ಇರುತ್ತೆ. 2 ಅವರ್ಸ್ ಟೈಮಲ್ಲಿ 200 ಮಾರ್ಕ್ಸು. ಸೊ ಒಬ್ಬ ಕ್ಯಾಂಡಿಡೇಟ್ ಮೇನ್ಸಿಗೆ ಕ್ವಾಲಿಫೈ ಆಗಬೇಕು ಅಂತಂದರೆ ಪೇಪರ್ 1 ಮಸ್ಟ್ ಆ್ಯಂಡ್ ಶುಡ್ ನಮಗೆ ಮೆರಿಟ್ ಬೇಸ್ ಮೇಲೆ ಬರಬೇಕು. ಸೊ ಹಾಗಿದ್ರೆ ಒಬ್ಬ GM ಆಸ್ಪಿರೆಂಟ್ 105 to 110 ಮಾರ್ಕ್ಸ್ ಒಳಗಡೆ ತಗೊಳ್ತಾ ಇದ್ರೆ ಅವನು ಈಸಿಲಿ ಪ್ರಿಲಿಮ್ಸನ್ನು ಕ್ರ್ಯಾಕ್ ಮಾಡಿ ಮೇನ್ಸಿಗೆ ಎಲಿಜಿಬಲ್ ಆಗ್ತಾರೆ. ಸೊ ಅದೇ ರೀತಿ ಒಬ್ಬ OBC ಕ್ಯಾಂಡಿಡೇಟ್ 95 to 105 ರೇಂಜ್ ಒಳಗಡೆ ತೆಗೆದ್ರೆ ಸೊ 100 to 105 ರೇಂಜ್ ಒಳಗಡೆ ಸ್ಕೋರ್ ಮಾಡಿದರೆ OBC ಕ್ಯಾಂಡಿಡೇಟ್ ಯೂಶಲಿ ಆಲ್ಮೋಸ್ಟ್ 80 to 90% ಅವನು ಎಲಿಜಿಬಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ SC ದವರು ಅರೌಂಡ್ 90 to 95 ತೆಗೆದ್ರೆ, ಅದೇ ರೀತಿ ST ಕ್ಯಾಂಡಿಡೇಟ್ಸ್ 85 to 90 ಸ್ಕೋರ್. ಈ ಸ್ಕೋರನ್ನು ನಾವು 100% ತೆಗಿಲೇಬೇಕಾಗತ್ತೆ. ಈ ಸ್ಕೋರ್ ನಮ್ಮ ಹತ್ರ ಪ್ರಿಲಿಮ್ಸಿಗೆ ಬಂದಿತ್ತು ಅಂತಂದರೆ, ಅದು ಪೇಪರ್ 1ನಿಂದ ಬಂದಿತ್ತು ಅಂತಂದರೆ ಆಲ್ಮೋಸ್ಟ್ ನಾವು ಎಲಿಜಿಬಲ್ ಆಗ್ತೀವಿ ಮೇನ್ಸಿಗೆ. ಸೊ ಅದೇ ರೀತಿ ಪೇಪರ್ 2. ಹಾಗಾದರೆ ಪೇಪರ್ 2 ಏನು? ಸೊ ಪೇಪರ್ 2 ಅಲ್ಲಿ ಏನು ಬರುತ್ತೆ? ಸೊ ಪೇಪರ್ 2 ಅಂತಂದರೆ ಇದರಲ್ಲಿ ಯಾವ ಸಬ್ಜೆಕ್ಟ್ಸ್ಗಳಿಲ್ಲ, ಕೇವಲ ಕಾಂಪ್ರಿಹೆನ್ಸಿವ್ ಪಾರ್ಟ್ ಇರುತ್ತೆ, ಜೊತೆಗೆ ಮ್ಯಾಥ್ಸ್, ಆ್ಯಪ್ಟಿಟ್ಯೂಡು, ರೀಸನಿಂಗ್ ಇದೆ. ಸೊ ಹಾಗಿದ್ದಾಗ ಏನನ್ನು ಓದಬೇಕು, ಏನು ಎಲಿಜಿಬಲ್ ಇರುತ್ತೆ, ಯಾವ್ಯಾವ ಸಬ್ಜೆಕ್ಟ್ಸ್ಗಳನ್ನು ನಾವು ಪ್ರಿಪೇರ್ ಆಗಬೇಕು. ಸೊ ಪೇಪರ್ 2 ಅಲ್ಲಿ ಅತಿ ಮುಖ್ಯವಾಗಿ ಬರುವಂಥ ಕ್ವಶನ್ಸ್ಗಳು ನಮಗೆ ಕಮ್ಯುನಿಕೇಷನ್, ಎಸ್ಪೆಷಲಿ ಇಂಗ್ಲೀಷ್ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ನಾವು. ಇಂಗ್ಲೀಷ್ ಸಬ್ಜೆಕ್ಟಿನ ಕಮ್ಯುನಿಕೇಷನ್ ನಮಗೆ ಗೊತ್ತಿರಬೇಕು. ಸೊ ಎಸ್ಪೆಷಲಿ ಕಮ್ಯುನಿಕೇಷನ್ ಅಂದಾದ ತಕ್ಷಣ ನಮಗೆ ಇದರಲ್ಲಿ ಹೆಚ್ಚಾಗಿ ಕೇಳ್ತಿರುವಂಥ ಕ್ವಶನ್ಸ್ ಕಾಂಪ್ರಿಹೆನ್ಸಿವ್ ಪಾರ್ಟಿಂದ. ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಕೆಳಗಡೆ ಇರುತ್ತೆ. ನಾವು ಆನ್ಸರ್ಸನ್ನು ಆ ಪ್ಯಾಸೇಜನ್ನು ನೋಡಿ ಓದಿ ಅರ್ಥ ಮಾಡಿಕೊಂಡು ಅದರಿಂದ ಆನ್ಸರ್ಸ್ಗಳನ್ನು ಸರ್ಚ್ ಮಾಡಬೇಕಾಗಿರುತ್ತೆ. ಸೊ ಅದೇ ರೀತಿ ಸಿ ಸ್ಯಾಟ್. ಸೊ ಕಂಪ್ಲೀಟ್ಲಿ ಇದು ಆಪ್ಟಿಟ್ಯೂಡ್ ಇರುತ್ತೆ, ರೀಸನಿಂಗ್ ಇರುತ್ತೆ. ಸೊ ಆಪ್ಟಿಟ್ಯೂಡ್ ಅಂದಾಗ ಮ್ಯಾಥ್ಸ್ ಬರುತ್ತೆ, ಹಾಗೇನೆ ರೀಸನಿಂಗ್, ಲಾಜಿಕಲ್ ರೀಸನಿಂಗ್ ಇರುತ್ತೆ. ಸೊ ಈ 3 ಸಬ್ಜೆಕ್ಟ್ಸಿಗೆ ನಾವು ಈ 3 ಸಬ್ಜೆಕ್ಟ್ಸನ್ನು ಥರೋವಾಗಿ ಪ್ರಿಪೇರ್ ಆದರೆ ಇವೆರಡು ಆಪ್ಟಿಟ್ಯೂಡ್ ಮತ್ತು ರೀಸನಿಂಗಿಗೆ ನೀವು ಡೈಲಿ 1 ಅವರ್ ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಇದು ಅಂತ ಏನು ಕಷ್ಟಕರವಾದ ಸಬ್ಜೆಕ್ಟ್ ಏನಲ್ಲ. ಬಟ್ ಆ್ಯಕ್ಚುಲಿ ನಾವು ಇದರಲ್ಲಿ ಸಫರ್ ಆಗ್ತೀವಿ, ಪ್ರಾಬ್ಲಮ್ ಫೇಸ್ ಮಾಡ್ತೀವಿ. ಕಾರಣ ಏನು ಅಂತಂದರೆ ನಮಗೆ ಪ್ರಾಕ್ಟೀಸ್ ಮಾಡಲ್ಲ, ಇದರಲ್ಲಿ ಜಸ್ಟ್ ಓದ್ಕೊಂತ ಹೋಗಿರ್ತೀವಿ. ಸೊ ಯಾರೋ ಒಬ್ರು ಲೆಸನ್ ಮಾಡಿರೋದನ್ನು ಕೇಳ್ಕೊಂಡು ಹೋಗಿರ್ತೀವಿ, ಬಟ್ ಆದರೆ ಅದು ಉಪಯೋಗ ಆಗೋದಿಲ್ಲ. ಸೊ ಆ್ಯಸ್ ಎ ಆಸ್ಪಿರೆಂಟ್ ಇದರಲ್ಲಿ ನಾವು ಡೈಲಿ 1 ಅವರ್ ಕೊಡಲೇಬೇಕಾಗತ್ತೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ನೀವು ಈ ಸೆಕೆಂಡ್ ಪೇಪರಲ್ಲಿ ಕ್ವಾಲಿಫೈ ಆಗೋದು ಭಾಳ ಈಸಿ. ಯಾಕಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಸೆಕೆಂಡ್ ಪೇಪರ್ ನಿಮಗೆ ಮೆರಿಟನ್ನು ಕನ್ಸಿಡರ್ ಮಾಡೋದಿಲ್ಲ. ಯಾಕಂದರೆ ಮೇನ್ಸನ್ನು ನೀವು ಎಲಿಜಿಬಲ್ ಆಗಬೇಕು ಅಂತಂದರೆ ಪೇಪರ್ 1 ಬಹಳ ಮುಖ್ಯ ಆಗುತ್ತೆ. ಪೇಪರ್ 2 ಜಸ್ಟ್ ಇಟ್ಸ್ ಆ್ಯನ್ ಎಲಿಜಿಬಲ್ ಪೇಪರ್. ಸೊ ಎಲಿಜಿಬಲ್ ಪೇಪರ್ ಅಂತ ಎದಕ್ಕೆ ಹೇಳ್ತೀವಿ ಅಂತಂದರೆ ಈ ಪೇಪರಲ್ಲಿ ನಿಮಗೆ ಒಟ್ಟಾರೆ 80 ಕ್ವಶನ್ಸ್ಗಳು ಇರ್ತವೆ. ಹಾಗೆಯೇ 200 ಮಾರ್ಕ್ಸ್ಗಳು ಇರ್ತವೆ. ಟೋಟಲ್ ಆಗಿ 2 ತಾಸಿನ ಅವಧಿ ಇರುತ್ತೆ. ಸೊ ಈ 2 ತಾಸು ಒಳಗಡೆ ನೀವು ಕೇವಲ ಅಂದರೆ 200 ಮಾರ್ಕ್ಸಲ್ಲಿ ಕೇವಲ 66 ಮಾರ್ಕ್ಸ್ಗಳನ್ನು ತಗೊಂಡ್ರೆ ನೀವು ಸೆಕೆಂಡ್ ಪೇಪರ್ ಎಲಿಜಿಬಲ್. ಆದರೆ ಈ 66 ಮಾರ್ಕ್ಸ್ಗಿಂತ 1 ಮಾರ್ಕ್ಸ್ ಏನಾದ್ರು ಕಡಿಮೆ ಬಂದರೂ ಸಹ ನಿಮಗೆ ಫಸ್ಟ್ ಪೇಪರ್ ನೀವು ಎಷ್ಟೇ ಮಾರ್ಕ್ಸ್ ತೊಗೊಂಡ್ರೂ ನೀವು ಮೇನ್ಸಿಗೆ ಕ್ವಾಲಿಫೈ ಆಗೋದಿಲ್ಲ. ಸೊ ಹಾಗಾಗಿ ಈ ಸೆಕೆಂಡ್ ಪೇಪರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಪೇಪರ್ ನಿಮಗೆ ಕಂಪ್ಲೀಟ್ ಮೆರಿಟ್ ಬೇಸ್ ಮೇಲೆ ಹೋಗ್ತಿರುತ್ತೆ. ಸೆಕೆಂಡ್ ಪೇಪರ್ ಇಟ್ಸ್ ಎಲಿಜಿಬಲ್ ಪೇಪರ್. ಸೊ ಇದರಲ್ಲಿ ನೀವು 66 ಮಾರ್ಕ್ಸ್ಗಳನ್ನು ತಗೊಂಡ್ರೆ ಸಾಕು. ಸೊ ಇಲ್ಲಿ 80 ಕ್ವಶನ್ ಅಂತ ಹೇಳಿದ್ದೀವಿ ನಾವು. ಒಂದು ಕ್ವಶನ್ ಕರೆಕ್ಟ್ ಆದರೆ ಅದಕ್ಕೆ ನಿಮಗೆ 2.5 ಮಾರ್ಕ್ಸ್ ಸಿಗುತ್ತೆ. ಒಂದು ಕ್ವಶನ್ ಏನಾದ್ರು ರಾಂಗ್ ಆದರೆ ಅದಕ್ಕೆ ನಿಮಗೆ 0.825 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿನೂ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ನೀವು ಹಾಕುವಂಥ ಸಮಯದಲ್ಲಿ ಕರೆಕ್ಟ್ ಆನ್ಸರ್ಸ್ಗಳನ್ನು ಚೂಸ್ ಮಾಡಿ ಹಾಕಬೇಕಾಗತ್ತೆ. ಸೊ ಹಾಗಾಗಿ ಇದು ಪೇಪರ್ 1, ಪೇಪರ್ 2 ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಇಷ್ಟನ್ನು ನಾವು ಕ್ಲಿಯರ್ ಆಗಿ ಮಾಡಿದರೆ ಸೊ IAS ಪ್ರಿಲಿಮ್ಸ್ ಅನ್ನೋದು ಇದು ಕಠಿಣವಾದಂಥ ಸಬ್ಜೆಕ್ಟ್ಸ್ಗಳೇನೂ ಇಲ್ಲ. ಸೊ ಹಾಗೇನೆ ಈಸಿಯಾಗಿ ನಾವು ಕ್ರ್ಯಾಕ್ ಮಾಡಿ ಮೇನ್ಸಿಗೆ ಎಲಿಜಿಬಲ್ ಆಗುವಂಥ ಪೇಪರ್ಸ್ಗಳು ಆಗಿದ್ದಾವೆ. ಸೊ ಹಾಗಾಗಿ
ಎಲ್ಲರೂ ಈಸಿಯಾಗಿ ಓದಿ ಇಷ್ಟೇ ಸಿಲೆಬಸ್ಸನ್ನು ಇಟ್ಕೊಂಡು ಇದೇ ರಿಸೋರ್ಸಸ್ಗಳನ್ನು ಇಟ್ಕೊಂಡು ನಾವು ಈಸಿಲಿ ಪೇಪರ್ ಯಾವುದು IAS ಪ್ರಿಲಿಮ್ಸ್ ಪೇಪರನ್ನು ಕ್ವಾಲಿಫೈ ಆಗ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.